ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಗ್ಳೂರ್ ಟು ಕಾಶ್ಮೀರ ಸೀರೀಸ್. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸಾರಿ ಕೇಳಬೇಕು, ಯಾಕಂತ ಹೇಳಿದ್ರೆ ಇಷ್ಟು ದಿನ ಯಾವುದೇ ರೀತಿ ಕಂಟೆಂಟ್ನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇನ್ಮೇಲೆ ಫುಡ್ ಕಂಟೆಂಟ್ ಜೊತೆಗೆ ಈ ಬ್ಯಾಂಗ್ಳೂರ್ ಟು ಕಾಶ್ಮೀರ್ ಸೀರೀಸ್ನ ಡೈಲಿ ವ್ಲಾಗ್ಸ್ ಕಂಟೆಂಟ್ ಕೂಡ ಬರ್ತಾ ಹೋಗುತ್ತೆ. ಸೊ ಈ ಟ್ರಿಪ್ಪು ಟೋಟಲ್ ಆಗಿ ನನಗೊಂದು 24 ದಿನ ಹಿಡಿತು ಕಂಪ್ಲೀಟ್ ಮಾಡೋದಕ್ಕೆ. ಸೊ ಕಂಪ್ಲೀಟ್ ಆಗಿ ಬ್ಯಾಂಗ್ಳೂರ್ ಟು ಕಾಶ್ಮೀರ್, ಕಾಶ್ಮೀರ್ ಟು ಬ್ಯಾಂಗ್ಳೂರ್. ಸೊ ಕರೆಂಟ್ಲಿ ನಾನಿವಾಗ ಹೈದರಾಬಾದಲ್ಲಿದ್ದೀನಿ. ಸೊ ಇವತ್ತು ನೈಟ್ ಮೋಸ್ಟ್ಲಿ ಜರ್ನಿ ಆಗಿ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಸೇರ್ತೀನಿ. ಸೊ ಈ ಟ್ರಿಪ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಈ ಟ್ರಿಪ್ನ ಡೀಟೇಲ್ಸ್ ಹೇಳ್ಬೇಕಂದ್ರೆ ಡೀಸೆಲ್ ಖರ್ಚು ಎಷ್ಟಾಯಿತು, ಟೋಲ್ ಖರ್ಚು ಎಷ್ಟಾಯಿತು, ರೂಮ್ ಖರ್ಚುಗಳೆಲ್ಲ ಎಷ್ಟಾಯಿತು, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಯಾವ ರೂಟಲ್ಲಿ ಹೋದ್ರೆ ಬೆಸ್ಟು, ಯಾವ ರೂಟಲ್ಲಿ ಹೋದ್ರೆ ವರ್ಸ್ಟು, ಅದ್ರ ಜೊತೆಗೆ ಏನೇನೆಲ್ಲ ಎಕ್ಸ್ಪೀರಿಯನ್ಸು, ನಾನೇನು ರಾಂಗ್ ಡಿಸಿಷನ್ ತಗೊಂಡೆ, ಇದೆಲ್ಲ ಕಂಪ್ಲೀಟಾಗಿ ನೀವು ನೋಡಬೇಕಂದ್ರೆ ಕಾತರದಿಂದ ಕಾಯ್ತಾರೋ ಈ ಬ್ಯಾಂಗ್ಳೂರ್ ಟು ಕಾಶ್ಮೀರ್ ಸೀರೀಸು ಆದಷ್ಟು ಬೇಗನೆ ಶುರುವಾಗ್ತಾ ಹೋಗುತ್ತೆ. ಸೊ ಈ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಅಂತೂ ನನಗೆ ಬೇಕೇ ಬೇಕು. ಇನ್ನೊಂದು ಹೆಮ್ಮೆ ಪಡೋ ವಿಚಾರ ಏನಂತ ಕೇಳಿದ್ರೆ, ನನ್ನ ತಂದೆ ಅಥವಾ ನನ್ನ ಹೆಂಡತಿ ಆಗಿರ್ಬೋದು, ಇಬ್ಬರು ಸಹ ಕರ್ನಾಟಕ ಬಿಟ್ಟು ಆಚೆ ಯಾವತ್ತು ಟ್ರಾವೆಲ್ ಮಾಡಿರಲಿಲ್ಲ. ಅವ್ರನ್ನ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ಮ್ಯಾಪಲ್ಲಿರೋ ಅಡಿಯಿಂದ ಹಿಡಿದು ಮುಡಿವರೆಗೂ, ಅಂದರೆ ಹೋಗ್ತಾ ದಾರಿಲಿ ಯಾವ್ಯಾವ ಊರೆಲ್ಲ ಕವರ್ ಮಾಡ್ಕೊಂಡು ಹೋದ್ವಿ, ಪ್ರತಿಯೊಂದು ಡೀಟೇಲ್ಸ್ ವಿಡಿಯೋ ಕೂಡ ನಿಮಗೆ ಬರುತ್ತೆ. ಸೊ ಈ ವಿಡಿಯೋಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.